ಹಾಂ ರೀ ನೋಡ್ರಿ ಡಜನ್ 50 ರೀ ಚಲೋ ಕೊಡ್ತಾರೆ ಬಾಳೆಹಣ್ಣ. ಇವ್ರು ಬಂತವ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಬೇಕ್ರಿ ಬೆಲೆ ಇರ್ತೈತೆ ಹೇಳ್ರಿ. ನಿಮ್ದು 10 ರೂಪಾಯಿ ಒಳಗೆ ಅನಗಾಡ ಬ್ರಹ್ಮಲಿಪಿಗಳು ಬರ್ದಾಳ ನೋಡ್ರಿ. ಸ್ವಲ್ಪ ಬರಲ್ರಿ, ಗಿಡ್ಡ ಅಲ್ರಿ, ಗಿಡ್ಡೆ ಹಾಳು ಒಂದು ಚೋಟಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಜೋಡಿ ವೈಬ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಅಲ್ರಿ, ಸಿಂದಗಿ ಸಂತೆ ಅದ. ನಾವು ಒಂದು ವಾರ ಊರಿಗೆ ಹೋಗೋದಕ್ಕೆ ಎಲ್ಲ ತರಕಾರಿಗಳು ಖಾಲಿ ಆದಂಗೆ ಆಗಿದ್ದವ್ರಿ. ಹಂಗೋ ಹಿಂಗೋ ಒಂದು 2 ದಿನ ಮ್ಯಾನೇಜ್ ಮಾಡ್ಯಾಳ್ರಿ. ಇವತ್ತು ಹೋಗಿ ಸಂತೆ ಎಲ್ಲ ತೊಗೊಂಬರ್ಬೇಕು. ಇಲ್ಲಿ ಮುಂಜಾನೆ ಅದು ಅಪ್ಪು ಹೊತ್ತು ಹೋಮ್ವರ್ಕ್ ಮಾಡತ್ತಾನ ನೋಡ್ರಿ. ಇಲ್ಲಿ ಹಾಯ್ ಮಾಡು. ಅವ್ನಿಗೆ ಹೋಮ್ವರ್ಕ್ ಹಾಕಿ ಕೊಟ್ಟೋದು ನಿನ್ನೆ ಒಂದು ಅರ್ಧ ಮುಗಿಸ್ಯಾನ್ರಿ, ಇವತ್ತು ಅರ್ಧ ಬರೆಯತ್ತಾನ. ಈಗ ನೋಡ್ರಿ ಅವ್ರ ಮಮ್ಮಿ ಮೊಬೈಲ್ ಒತ್ತಾಡ್ಕೊತ ಕೂತಾನ. ನೀನು ಬರೀಬೇಕಿಲ್ಲ? ಹಾಂ ಹಾಯ್ ಮಾಡು. ಹಾಯ್. ಎಲ್ಲಿ ನೋಡ್ರಿ ಅವನಿಗೆ ಹೋಮ್ವರ್ಕ್ ಬರಿಗೂಡಲ್ಲತ್ತೇಳ ಅಂದು ಆಕಿಗೆ ಒಂದು ನೋಟ್ಬುಕ್ ತಂದು ಕೊಟ್ಟಿನಿ. ಎಲ್ಲ ಹರ್ಕೊಂಡು ತಿಂದು ಬಿಟ್ಟಾಳೆ. ಇದಕ್ಕೆ ಇಲ್ಲಿ ಹರ್ದಾಳೆ ನೋಡ್ರಿ ಎಲ್ಲ ನೋಡ್ರಿ. ಒಳಗೆ ಅನಗಾಡ ಬ್ರಹ್ಮಲಿಪಿಗಳು ಬರ್ದಾಳ ನೋಡ್ರಿ. ಇನ್ನು ಬಜಾರ್ಗೆ ಹೋಗ್ಬೇಕ್ರಿ. ಏನೋ ಸಂತೆ ಏನೇನು ಖಾಲಿ ಆಗ್ಯಾವ ನೋಡಿ ತರಬೇಕು. ಏನೇನು ಖಾಲಿ ಆಗ್ಯಾವ, ಏನೇನು ತರಬೇಕು? ಉಳ್ಳಿಗಡ್ಡೆ, ಟಮಾಟಿ, ಮೆಣಸಿನ್ಕಾಯಿ, ಬೆಂಡೆಕಾಯಿ, ಬಟಾಟಿ, ಹಾಂ ಮತ್ತು ಶುಂಠಿ ಹತ್ತು. ಹಾಂ ಮತ್ತೇನೇನು ತರ್ಬೇಕು ನೋಡಿ. ನಾಷ್ಟಕ್ಕೆ ಏನು ಮಾಡ್ತೀವಿ? ಸುಸ್ಲಾ ಮಾಡ್ತೇನೆ, ಉಪ್ಪಿಟ್ಟು ಮಾಡ್ತೀವಿ? ಚೂರು ಮಾಡ್ತಂಬರ್ಲಿ. ಹಾಂ ನಿಮ್ಗೆ ಏನೇನು ತರಲಿ ತಿರ್ಲಕ್ಕ? ಕೇಕಾ? ನಿನಗೆ ಕೇಕ್ ತರಂಗಿಲ್ಲ ನಾ. ಬಾಳಿಕೆ ಬೇಕೇನು ಮತ್ತೇನು ಬೇಕಾ? ಕೇಕೆ ಬೇಕು? ನಾ ಬಾಳಿಕೆ ತರ್ತಾ. ಹಾಂ ಬಾಯ್. ಬಾಳಿಕೆ ಕೇಕ್ 2 ತರಲಿ? ಬರೇ ಬಾಳಿಕಾಯಿ ತರ್ತಾ? ಹಾಂ ಬಾಯ್. ಗಾಡಿಯಲ್ಲಿ ಕೆಳಗದ ರೀ. ಈಗ ಹೋಗಿ ತಗೊಂಡು ಹೋಗ್ಬೇಕು ಬಜಾರ್ಗೆ. ನೋಡ್ಬೇಕ್ರಿ ಅಲ್ಲಿ ಬಜಾರ್ದಾಗ ಗಾಡಿ ಹಚ್ಚಕ್ಕೂ ಜಾಗ ಇರಲ್ಲ. ನಮ್ಮನ್ನು ಗಾಡಿ ಬಂದಿರ್ತಾವ್ರಿ. ಬಂದೆ ನೋಡ್ರಿ ಸಿಂದಗಿ ಬಜಾರ್ಗೆ. ನೋಡ್ರಿ ಹೆಂಗದ್ರಿ ಸಿಂದಗಿ ಬಜಾರ. ಇಲ್ಲಿ ಉಳ್ಳಾಗಡ್ಡಿ ರೇಟ 40 ರೂಪಾಯಿ ಕೆಜಿ ಆಗ್ಯದ ರೀ. ಟೊಮೆಟೊ 20 ರೂಪಾಯಿ ಕೆಜಿ ಅದಾವ್ರಿ. ಹಸಿ ಮೆಣಸಿನ್ಕಾಯಿ ಆಯ್ತು 20 ರೂಪಾಯಿ ಪಾವು ಕಿಲೋ, ಅರ್ಧ ಕಿಲೋ 30 ಆಗ್ಯದ ರೇಟ. ನಿಮ್ಮ ಕಡೆ ತರಕಾರಿಗಳು ಯಾವ ಥರ ರೇಟ್ ಅವ ಅನ್ನೋದು ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ. ಆಗಾಡ ಇಲ್ಲಿ ಬೆಂಡೆಕಾಯಿ ತೊಗೊಂಡು ಚಿಲ್ಲರ್ ಇಲ್ಲದಕ್ಕೆ 10 ರೂಪಾಯಿ ಕೊಟ್ಟಿರ್ಲಿಲ್ಲ ರೀ. ಒಳಗೆ ಕೊಡಕ್ಕೆ ಬಂದಿದ್ದೆ ರೀ. ಹೇಳ್ರಿ ನಿಮ್ದು 10 ರೂಪಾಯಿ ಎಲ್ಲ ಸಂತೆ ಎಲ್ಲ ತಗೊಂಡೆ ರೀ. ನೋಡ್ರಿ ಇಲ್ಲಿ ಅಲ್ಲಿ ಇದನ್ನ ಸಂಗಮ್ ಭಾರತ್ ಹತ್ರ ಅಂತಾರೆ ರೀ. ಈ ಸರ್ಕಲಿಂದ ಅಲ್ಲಿ ಬಸ್ ತನೂ ಬಜಾರ್ ಇರ್ತೈತೆ ರೀ. ಈ ಕಡೆ ಈ ಸರ್ಕಲಿಂದ ಈ ಕಡೆ ಕೆಳಗೂ ಬಜಾರ್ ಇರ್ತೈತೆ ರೀ. ಹಾಗಾಗಿ ಒಂದು ಕ್ಲಿಪ್ ತೋರಿಸಿದ್ನಲ್ರಿ ಅಲ್ಲೆಲ್ಲ ಈಗ ಆಲ್ಮೋಸ್ಟ್ ಸಂತೆ ಆಗೈತೆ ರೀ. ಅಲ್ಲಿ ಬಾಳೆಹಣ್ಣು ಬೇಕು ತಗೋಬೇಕು. ಹಾಯ್ ಮಾಡ್ರಿ. ಬಾಳೆಹಣ್ಣು ಇವ್ರ ಬಲ್ಲೇ ತೊಗೊಂಡು ನೋಡ್ರಿ. ಯಾವಾಗೆಲ್ಲ ಚಲೋ ಕೊಡ್ತಾರ, ಬಂದು ತಗೋರಿ. ಇವರು ನಮ್ಮ ವಿಡಿಯೋ ನೋಡ್ತಿರ್ತಾರೆ. 50 ರೂಪಾಯಿ ರೀ. ನೋಡ್ರಿ 2 ಡಜನ್ ಹಾಕಿ. ಹಾಂ ರೀ ನೋಡ್ರಿ 1 ಡಜನ್ 50 ರೀ. ಚಲೋ ಕೊಡ್ತಾರೆ ರೀ ಬಾಳೆಹಣ್ಣ. ಇವ್ರು ಬಂತವ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಬೇಕ್ರಿ ಬೆಲೆ ಇರ್ತೈತೆ ರೀ. ನೋಡ್ರಿ ಸರ್ಕಲ್ ಬಲ್ರಿ ಸಂಗಮ್ ಬಾರ್ ಬಲ್ಲಿ ಬರ್ತೈತೆ. ಸಂತೆ ಎಲ್ಲ ತಂದು ಇಲ್ಲಿ ಮನ್ಯಾಗ ಇಟ್ಟೀನಿ ರೀ. ಈಗ ತೆಗಿಲಾತಾವ ನೋಡ್ರಿ ಒಂದು ಮೊದಲು ಇಲ್ಲಿ ಇಟ್ಟು ಹೋಗಿ ಮುಖ ಫ್ರೆಶ್ ಅಪ್ ಮಾಡ್ಕೊಂಬಂದೆ ರೀ. ಸಿಂದಗಿಯಾಗ ತಿರುಗಾಡಿ ಎಲ್ಲ ಧೂಳೆಲ್ಲ ಬಜಾರ್ದೊಂದೆಲ್ಲ ಬಂದು ನನ್ನ ಮಾರಿ ಮೇಲೆ ಕೂತಿತ್ತು ರೀ. ಮೊದಲೇ ಕರ್ಗಿದ್ದೀನಿ, ಮತ್ತೆ ಕರ್ಗೆ ಕಾಣಿಸಾತಿದ್ನಿ. ಹೋಗಿ ಮುಖ ತಕ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಾರೆ. ನೋಡಿರಿ ಸಂತೆ ಏನೇನು ತಂದೆ. ಹಸಿ ಮೆಣಸಿನ್ಕಾಯಿ ತಂದೇನು ರೀ. ಇಲ್ಲಿ ಕರಿಬೇವು ತಂದೇನು ರೀ, ಕೊತ್ತಂಬರಿ ರೀ, ಸಬ್ಸಿ ಪಲ್ಯ ರೀ, ಬಾಳೆಹಣ್ಣು ತಂದಿದ್ದೇವೆ. ಇವ್ರು ತಿಲ್ಲ ಆತರ ಆಲ್ರೆಡಿ ತೊಗೊಂಡು. ಹಾಂ ಸ್ಟೂಲ್ ತಿಲ್ಲ ಆತೀನಿ. ಸ್ಟೂಲ್ ಐತಿನ ಚಂತಾನ. ಟೋಸ್ಟಿಗೆ ಸ್ಟೂಲ್ ಅನ್ಕೋತ. ಟೋಸ್ಟ್ ಅನ್ನಕ್ಕೆ ಬರಲ್ಲ, ಸ್ಟೂಲ್ ಹತ್ತಾನ ರೀ. ಇಲ್ಲಿ ನೋಡ್ರಿ ದಾಳಿಂಬೆ ತಂದೇವ್ರಿ. ಸಣ್ಣವು 100 ರೂಪಾಯಿ ಕೆಜಿ ಇತ್ತು. ಒಂದೊಂದು ಕಡೆ 120 ಇದ್ದವು ರೀ. ಇವರು ಸ್ವಲ್ಪ ಚಲೋ ಅವತ್ತೇಳಂದ್ರೆ 150 ಹೇಳಿದ್ರು, 140 ಕೊಟ್ಟರು ಅವರು. ಹೀರೆಕಾಯಿ, ಟಮಾಟಿ, ಇದ್ರಾಗ ಬೆಂಡೆಕಾಯಿ ಅದಾವ್ರಿ. ಉಳ್ಳಾಗಡ್ಡಿ ಒಯ್ದಿಟ್ಟಾಡ್ರಿ ಆಲ್ರೆಡಿ. ಹಸಿ ಶುಂಠಿ ತಂದೇನಿ ರೀ. ಸಾನು ಕೇಕ್ ಹೇಳಿದಳ್ರಿ. ಇಲ್ಲಿ ನೋಡ್ರಿ ಕೇಕ್ ತಂದೇನೆ. ಅವು ಕ್ರೀಮ್ ಕೇಕ್ ತರಂಗಿಲ್ಲ ರೀ ಹುಡುಗರಿಗೆ, ಇದನ್ನು ಆಗ್ತದೆ ಅಂತೇಳಂದು. ಇವಾಗ ನೋಡ್ರಿ ಬ್ರೆಡ್ ಟೈಪ್ ಇರ್ತಾವಲ್ರಿ. ಇದು ಪೈನಾಪಲ್ ಕೇಕ್ ತಂದೇನಿ ರೀ. ಹಾಂ ಅವು ತಿತ್ತಿ ಏನದು? ಅದ್ರ ಹೆಸರೇನು? ಏನು? ದಾಳಿಂಬಿ. ನಾನು ಈ ಕಡೆ ನೋಡೇನು ದಾಳಿಂಬಿ.
ಸುಸ್ಲ ಮಾಡೋ ಸಲುವಾಗಿ ಚುರ್ಮುರಿ ತೊಗೊಂಬಂದೇಳಿ ತೊಗೊಂಬಂದಿನಿ ಇಲ್ಲಿ. ಮತ್ತೇನು ಬಿಚ್ಚ ಇಲ್ಲ ಅಲ್ಲಿ ಮಗಳಿಂದ ಎದ್ದುತ್ತಾಳೆ. ಮಗನ ಎದ್ದು ಹೋಗ ತೊಳೆದಿಟ್ಟಾಳ ನೋಡ್ರಿ. ಈಗ ಸುಸ್ಲ ಮಾಡಬೇಕು. ಈಗೀಗ ಇದ್ರಾಗ ತಿರ್ಗಸಲಕ್ಕೆ ಬರಲ್ರಿ. ಈಗ ನನಗೆ ಮತ್ತು ಸುಸ್ಲ ಮಾಡ್ಲಿಕ್ಕೆ ಇಲ್ಲಿ ಹಚ್ಬೇಕಂತೇಳಿ ಅಷ್ಟು ಪ್ಲ್ಯಾನ್ ಮಾಡ್ಕೊಂಡು ಕೂತಾಳ ನೋಡ್ರಿ ಆಕಿ. ಹಾಂ, ಈಗ ಆಕಿಗೆ ಮಾಡಕ್ಕೆ ತಿರ್ಗಸಲಕ್ಕೆ ಬರಲ್ರಿ. ಗಿಡ್ಡಾಳ ಅಲ್ರಿ, ಕಿಟ್ಟೆ ಆಳ ಒಂದು ಚೋಟಿ. ಇನ್ನು ನನಗೆ ತಿರ್ಗಿಸಕ್ಕೆ ಹಚ್ಚಕ್ಕೆ ಎಲ್ಲ ರೆಡಿ ಮಾಡಿಟ್ಟಾಳ್ರಿ. ಮತ್ತು ಕೊತ್ತಂಬರಿ ಹತ್ತು ಕೊಯ್ದೇ ಇಲ್ಲಲ್ಲ. ಕೊತ್ತಂಬರಿ ಕೊಯ್ಯಿ ಅದ್ರ ಮ್ಯಾಲ ಪುಟಾಣಿ ಇಟ್ಟು ಉದುರಿಸ್ಬೇಕ್ರಿ. ಮಸ್ತ್ ಇರ್ತೈತಿ. ಅದಕ್ಕೆ ಪುಟಾಣಿ ಕೊಟ್ಟಾಗತ್ತಲ್ಲ. ಈಗ ರೆಡಿ ಮಾಡ್ತೀನಿ ರೀ. ರೆಡಿ ಮಾಡಿದ ಒಳಗೆ ನೋಡ ಹತ್ತಿರ ಸುಸ್ಲ ಹೆಂಗಾಗಿರ್ತದೆ ಅಂತೇಳಿ. ಸುಸ್ಲ ರೆಡಿ ಮಾಡೀನಿ ನೋಡ್ರಿ. ಹೆಂಗಾಗೈತೆ ನೋಡ್ರಿ ಇಲ್ಲಿ. ನೋಡ್ರಿ ಮಸ್ತ್ ಟೇಸ್ಟಿಯಾಗಿರ್ತೈತೆ ರೀ. ಅವಲಕ್ಕಿಗಿಂತನೂ ಟೇಸ್ಟ್ ಕೊಡ್ತೈತೆ ರೀ. ಅದ್ರ ಜೊತೆ ತಿನ್ನಕ್ಕೆ ನಿಂಬೆಕಾಯಿ ಕೊಯ್ದಿಟ್ಟಾಡ್ರಿ ಇಲ್ಲಿ. ಇದ್ರ ಜೋಡ ಗರಂ ಗರಂ ಬಜ್ಜಿ ಆಗಿದ್ರೆ ಇನ್ನೂ ಟೇಸ್ಟ್ ಮಸ್ತಾಗಿ ಟೇಸ್ಟ್ ಕೊಡ್ತೈತೆ ರೀ. ತಿತ್ತಿ ಸುಸ್ಲಾ ಹಾಂ ರೆಡಿ ಆಗ್ಯಾಡ್ರಿ ತಿರ್ಲಕ್ಕ. ನೀವು ಹೋಗೋ ಮುಂದೆ ಗುಲಾಬಿ ಟೀ ಶರ್ಟ್ ಹಾಕಿರ್ಲಿಲ್ಲ. ಬರೋದಾಗ ಅರಿವಿ ಚೇಂಜ್ ಮಾಡ್ಯಾಳ ನೋಡ್ರಿ. ದಿನದಾಗ 4 ಜೋಡಿ ಅರಿವಿ ಚೇಂಜ್ ಮಾಡೋದು ಚಂತಾನ. ಚಲೋ ಮಾಡಿದೆ ಅದು ಹಾಕ್ಕೊಂಡು. ಹಾಂ ಅರಿವಿ ಚೇಂಜ್ ಮಾಡಿಬಿಟ್ಟಾಳ ನೋಡ್ರಿ ಬಜಾರ್ಗೆ ಹೋಗಿ ಬರೋರ್ದಾಗ. ಚಂತಾನೆ ಅವ್ರ ಮಮ್ಮಿ ತೊಳೆದು ಬೇಸರಿಸ್ಕೊಳ್ಳೋದು ಈಗ ಚಂತಾನ ಚೇಂಜ್ ಮಾಡೋದು. ಹಾಂ ಅರಿವಿ ಯಾಕೆ ಚೇಂಜ್ ಮಾಡಿದಿ? ಚಾನು ಮಮ್ಮಿ ಅರ್ವಿ ಚೇಂಜ್ ಮಾಡಿದಿ ನೋಡ್ರಿ. ಇಲ್ಲಿ ಸುಸ್ಲ ಹೆಂಗಾಗೈತಿ. ಮೆಣ್ಸಿಕಾಯಿನ ಹಿಂಗೆ ಈ ಥರ ಉದ್ದುದಕ್ಕೆ ಕೊಯ್ಬೇಕ್ರಿ. ಸೈಡ್ಸಿಗೆ ತಿನ್ನಕ್ಕೆ ಮಸ್ತಾಗಿರ್ತಾವ್ರಿ. ಸಣ್ಣದಾಗಿ ಉಪ್ಪಿಟ್ಟಿಗೆ ಕೊಯ್ದ್ರೆ ಅಷ್ಟು ಸರಿ ಇರಲ್ಲ. ಇದನ್ನು ತಿನ್ಬೇಕಾದ್ರೆ ಇದ್ರ ಜೋಡ ಸೈಡ್ಸಿಗೆ ಇದನ್ನು ತಿನ್ಬೇಕು. ಎಣ್ಣೆ ಕರ್ದದು ಮಸ್ತ್ ಇರ್ತಾವ್ರಿ. ಸೂಪರ್ ಟೇಸ್ಟಿಯಾಗಿರ್ತೈತೆ ರೀ ಸುಸ್ಲ. ಸುಸ್ಲ ಮಾಡೋದು ಭಾಳ ಈಸಿ ರೀ. ಏನೇನು ಹಾಕ್ಬೇಕಂದ್ರೆ ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಬೇಕ್ರಿ. ಮೊದಲು ಅಡುಗೆ ಎಣ್ಣೆ ಹಾಕಿ ಇಟ್ಕೋಬೇಕು. ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಿಂಗೆ ಉದ್ದಕ್ಕೆ ಸೀಳ್ಬೇಕ್ರಿ. ಹಂಗೆ ಹಿಂಗೆ ಸಣ್ಣದಾಗಿ ಉಪ್ಪಿಟ್ಟಿಗೆ ಕೊಯ್ದ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ ರೀ. ಹಿಂಗೆ ಉದ್ದುದ್ದು ಸೀಳು ಹಾಕ್ಬೇಕ್ರಿ. ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಕರಿಬೇವು ಹಾಕ್ಬೇಕ್ರಿ. ಒಂದು ಸ್ವಲ್ಪ ಹಸಿ ಶೇಂಗಾ ರೀ. ಹುರಿದದ್ದು ಶೇಂಗಾ ಅಲ್ಲ, ಹಸಿ ಶೇಂಗಾನೇ ಹಾಕಬೇಕು. ಇದನ್ನೆಲ್ಲ ಒಗ್ಗರಣೆ ಇದನ್ನ ಆದ ಬಳಿಕ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಕೊಯ್ದದ್ದು ಉಳ್ಳಾಗಡ್ಡಿ ಹಾಕಬೇಕ್ರಿ. ಆಗಾಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಳಲ್ಲಿ ನೋಡಿದ್ರಲ್ಲ. ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಎಲ್ಲ ತಿರುವಾಡಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ನೀವು ಎಷ್ಟು ರುಚಿಗೆ ತಕ್ಕಟ್ಟು ಹಾಕ್ತಿರೋ ಅಷ್ಟು ಉಪ್ಪು ಹಾಕಬೇಕು. ಅದಕ್ಕೊಂದು ಸ್ವಲ್ಪ ಸಕ್ಕರೆ ಸೇರಿಸ್ಬೇಕ್ರಿ. ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಅದಕ್ಕೆ ಅರಿಶಿಣ ಒಂದು ಸ್ವಲ್ಪ ಹಾಕ್ಬೇಕ್ರಿ. ಅರಿಶಿಣ ಹಾಕಿ ಅದೆಲ್ಲ ಮಿಕ್ಸ್ ಮಾಡೋದ ಬಳಿಕ ಅದಕ್ಕೆಲ್ಲ ತೊಯ್ಸಿಟ್ಟದ್ದು ಚುರುಮುರಿ ಎಲ್ಲ ಹಾಕಿ ತಿರುಗಿಸಿ ಒಂದು ಸ್ವಲ್ಪ ಕೊತ್ತಂಬರಿ ಈಕಿ ಪುಟಾಣಿ ಇಟ್ಟಿದ್ದಾಳಲ್ರಿ ಆ ಪುಟಾಣಿ ಹಿಟ್ಟ ಎಲ್ಲ ಮಿಕ್ಸ್ ಮಾಡಿ ನೈಸಾಗಿ ಮಸ್ತ್ ಆಗ್ತದೆ ನೋಡ್ರಿ. ತಿರುಗಿಸಿ ಇಟ್ಬಿಟ್ರೆ ಆಯಿತು. ಸುಸ್ಲ ರೆಡಿ ಆಗ್ತದೆ ನೋಡ್ರಿ. ಇದು ಆಗಿತ್ತು ನೋಡ್ರಿ ಇವತ್ತಿನ ಲಾಗ್ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ. ಸಿಂದಗಿ ಬಜಾರ್ ಅಥವಾ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ನಮ್ಮ ಲಾಗ್ ಬಗ್ಗೆನೂ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಮತ್ತು ಸಿಗ್ತೇವತ್ರಿ ಮುಂದಿನ ಲಾಗ್ನಾಗ. ಅಲ್ಲಿವರೆಗೂ ನಮಸ್ಕಾರ.